ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ವಿಧಾನಸೌಧದ ಆವರಣದಲ್ಲಿ ಶತ್ರು ರಾಷ್ಟ್ರ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿದ್ರು ಅನ್ನುವಂಥ ವಿಚಾರ ಏನಿದೆ, ಈಗ ದೊಡ್ಡ ಮಟ್ಟದ ಪ್ರತಿಭಟನೆಗಳಿಗೆ, ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇದೆಲ್ಲದರ ಮಧ್ಯೆ ಬಿಜೆಪಿ ತನಿಖೆಯ ಬಗ್ಗೆಯೇ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ. ಈ ತನಿಖೆ ಸರಿದಾರಿಯಲ್ಲಿ ಸಾಗ್ತಿಲ್ಲ ಅನ್ನೋದು ಬಿಜೆಪಿ ಮಾಡ್ತಾ ಇರುವಂತ ಆರೋಪ ಮತ್ತು ಬಿಜೆಪಿ ವ್ಯಕ್ತಪಡಿಸ್ತಾ ಇರುವಂತ ಅನುಮಾನವೂ ಕೂಡ. ಅದಕ್ಕೆ ಬಿಜೆಪಿ ಒಂದಿಷ್ಟು ಕಾರಣಗಳನ್ನ ಕೂಡ ಕೊಟ್ಟಿದೆ. ಆ ಡೀಟೇಲ್ ಒಂದೊಂದಾಗೆ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ. ರಾಜ್ಯದಲ್ಲಿ ಇವತ್ತು ಮುಂದುವರೆದಿದೆ ಜಿಂದಾಬಾದ್ ಜಟಾಪಟಿ. ಆರೋಪಿಗಳನ್ನು ಇನ್ನೂ ಯಾಕೆ ಬಂಧಿಸಿಲ್ಲ ಅಂತ ಬಿಜೆಪಿ ಪಟ್ಟು ಹಿಡಿದಿದೆ, ಪ್ರತಿಭಟನೆಯನ್ನ ಮಾಡಿದೆ. ಇತ್ತ FSL ವರದಿ ಅಂದ್ರೆ ವಿಧಿ ವಿಜ್ಞಾನ ಪ್ರಯೋಗಾಲಯದ ವರದಿಯೇ ಅಂತಿಮ ಅಂತ ಸರ್ಕಾರ ಆ ಸ್ಟ್ಯಾಂಡ್ಗೆ ಸ್ಟಿಕ್ ಆನ್ ಆಗಿದೆ. ಘಟನೆಯ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದಂತೆ ಕಾಣಿಸ್ತಾ ಇದೆ. ವಿಡಿಯೋ ಸಂಗ್ರಹ ಪ್ರಕ್ರಿಯೆ, ಘಟನೆಯ ಮಾಹಿತಿ ಸಂಗ್ರಹ, ಇದೆಲ್ಲವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಈಗ FSL ಬಗ್ಗೆಯೂ ಕೂಡ ಸ್ಫೋಟಕ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ತನಿಖೆ ಸರಿದಾರಿಯಲ್ಲಿ ಸಾಗ್ತಿಲ್ಲ ಅನ್ನೋದು ಅವರು ಮಾಡ್ತಾ ಇರುವಂತ ಆರೋಪಗಳಲ್ಲಿ ಮೊದಲನೆಯ. ಕೇಸನ್ನ ಮುಚ್ಚಿ ಹಾಕುವಂತ ಪ್ರಯತ್ನಗಳಾಗ್ತಾ ಇದೆ. ಆರೋಪಿಗಳನ್ನ ರಕ್ಷಣೆ ಮಾಡೋದಕ್ಕೆ ಈ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ತಮ್ಮವರು ಅನ್ನುವಂಥ ಪ್ರೀತಿಯಿಂದ, ಅಥವಾ ತಮ್ಮವರು ಒಂದು ವೇಳೆ ಘೋಷಣೆಯನ್ನ ಕೂಗಿದ್ದು ನಿಜ ಅಂತಾದ್ರೆ ನಾಳೆ ದಿನ ನಾವು ಮುಜುಗರವನ್ನ ಎದುರಿಸಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಆ ಆರೋಪಿಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ, ಅಥವಾ ಇಡೀ ಕೇಸನ್ನ ಮುಚ್ಚಿ ಹಾಕುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಿದೆ ಅನ್ನೋದು ಬಿಜೆಪಿ ನಾಯಕರು ಮಾಡ್ತಾ ಇರುವಂತ ಆರೋಪ. ಬಿಜೆಪಿ ಒಂದಿಷ್ಟು ಸ್ಫೋಟಕ ಆರೋಪಗಳನ್ನು ಮಾಡಿದೆ ಅನ್ನೋದನ್ನು ನಾನು ಆಗಲೇ ಹೇಳಿದೆ. ಏನೇನು ಆರೋಪಗಳು ನೋಡೋಣ, ಡೀಟೇಲ್ ಒಂದೊಂದಾಗಿ ನಿಮ್ಮ ಮುಂದೆ. ಬಿಜೆಪಿಯ ಆರೋಪಗಳ ಪೈಕಿ ಮೊದಲನೆಯದ್ದು ಬಿಜೆಪಿ ನಾಯಕರು ಹೇಳ್ತಾ ಇರೋದು, ಈ ಘೋಷಣೆ ಕೇಸ್ ಏನಿದೆ ಇದನ್ನ ಸರ್ಕಾರ ಮುಚ್ಚಿ ಹಾಕೋದಕ್ಕೆ ಹೊರಟಿದೆ. ಅಂದ್ರೆ ಯಾವುದೇ ಒಂದು ಪ್ರಕರಣದ ತನಿಖೆ ಅಂತ ಬಂದಾಗ ಎರಡು ರೀತಿಯಲ್ಲಿ ತನಿಖೆ ಆಗುತ್ತೆ. ಒಂದು, ಸತ್ಯವನ್ನ ಕಂಡು ಹುಡುಕಬೇಕು ಅನ್ನೋ ಉದ್ದೇಶದ ಮೇಲೆ ಆಗುವಂತ ತನಿಖೆ. ಎರಡನೆಯದು, ಸತ್ಯವನ್ನ ಮುಚ್ಚಿ ಹಾಕಬೇಕು ಅನ್ನೋ ಉದ್ದೇಶದ ಮೇಲೆ ಆಗುವಂತ ತನಿಖೆ. ಇಲ್ಲಿ ಸತ್ಯವನ್ನ ಮುಚ್ಚಿ ಹಾಕುವಂತ ಪ್ರಯತ್ನಗಳಾಗ್ತಾ ಇದೆ. ಎರಡನೇ ಉದ್ದೇಶದ ತನಿಖೆ ಇದು ಅನ್ನೋದು ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇರುವಂತ ಅನುಮಾನ. ವ್ಯವಸ್ಥಿತವಾಗಿ ಈ ಕೇಸನ್ನ ಹಳ್ಳ ಹಿಡಿಸೋದಕ್ಕೆ ಸರ್ಕಾರವೇ ಮುಂದೆ ನಿಂತು ಪ್ರಯತ್ನ ಮಾಡ್ತಿದೆ ಅಂತ ಬಿಜೆಪಿ ನಾಯಕರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್ಕಾರವೇ ಆರೋಪಿಗಳ ರಕ್ಷಣೆಗೆ ನಿಂತಿದೆ, ಅದೇ ಕಾರಣಕ್ಕಾಗಿ ಅರೆಸ್ಟ್ ಆಗಿಲ್ಲ. ಅರೆಸ್ಟ್ ಮಾಡಿ ಅಂತಂದ್ರೆ FSL ಕಾರಣವನ್ನು ಕೊಡ್ತಾ ಇದ್ದಾರೆ. ಇದರ ಹಿಂದೆ ಆರೋಪಿಗಳು ನಮ್ಮವರು, ಅವರನ್ನು ನಾವು ರಕ್ಷಿಸಿಕೊಳ್ಳಬೇಕು ಅನ್ನೋ ಲೆಕ್ಕಾಚಾರ ಕಾಣಿಸ್ತಿದೆ ಅಂತ ಬಿಜೆಪಿ ಮಾಡ್ತಾ ಇರುವಂತ ಆರೋಪ. ಪೊಲೀಸರು FSLಗೆ ಏನು ಕಳಿಸಿದ್ದಾರೆ ಅಂದ್ರೆ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ, ಅಲ್ಲಿ ಘೋಷಣೆ ಕೂಗಿದ್ ನಿಜಾನ ಸುಳ್ಳ, ಅಲ್ಲಿ ಕೂಗಲಾಗಿರುವಂಥ ಘೋಷಣೆ ಅದು ಪಾಕಿಸ್ತಾನ್ ಜಿಂದಾಬಾದೇನಾ ಅಥವಾ ನಾಸೀರ್ ಸಾಬ್ ಜಿಂದಾಬಾದ, ನಾಸೀರ್ ಖಾನ್ ಜಿಂದಾಬಾದ, ನಾಸೀರ್ ಸಾರ್ ಜಿಂದಾಬಾದ, ಈ ರೀತಿ ಆ ಘೋಷಣೆ ಏನು ಅನ್ನೋದು ಕರೆಕ್ಟಾಗಿ ಗೊತ್ತಾಗಬೇಕು ಅಂತಂದ್ರೆ FSL ರಿಪೋರ್ಟ್ ಬರಬೇಕು. ಆದರೆ ಪೊಲೀಸರು FSLಗೆ ಕಳಿಸಿಕೊಟ್ಟಿರುವಂಥ ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ಗೆ ಕಳಿಸ್ಕೊಟ್ಟಿರುವಂಥ ವಿಡಿಯೋ ಏನಿದೆ ಇದು ಬೇರೆ ವಿಡಿಯೋ ಕಳಿಸ್ಕೊಟ್ಟಿದ್ದಾರೆ. ಬೇರೆ ಅಂತಂದ್ರೆ ದೂರದಲ್ಲಿ ಚಿತ್ರೀಕರಣ ಆಗಿರುವಂತ ವಿಡಿಯೋ ಕಳಿಸ್ಕೊಟ್ಟಿದ್ದಾರೆ ಅಂತ ಬಿಜೆಪಿ ನಾಯಕರು ಮಾಡ್ತಾ ಇರುವಂತ ಆರೋಪ. ಅಂದ್ರೆ ಸಮೀಪದಲ್ಲಿ ಇದ್ದಂತ ವಿಡಿಯೋ ಏನಿದೆ, ಅಥವಾ ಆ ಇನ್ಸಿಡೆಂಟ್ ಆದಾಗ ನಾಸೀರ್ ಹುಸೇನ್ ಅವರ ಪಕ್ಕದಲ್ಲೇ ಇದ್ದಂತ ವ್ಯಕ್ತಿಗಳು ಘೋಷಣೆ ಕೂಗ್ತಾ ಇದ್ರು, ಅದನ್ನು ಬಹಳ ಹತ್ತಿರದಿಂದ ಕ್ಯಾಪ್ಚರ್ ಮಾಡಲಾಗಿತ್ತು. ವಿವಿಧ ನ್ಯೂಸ್ ಚಾನೆಲ್ಗಳು ಅದನ್ನು ಮಾಡಿತ್ತು, ಇನ್ಕ್ಲೂಡಿಂಗ್ ನ್ಯೂಸ್ ಫಸ್ಟ್. ಆ ವಿಡಿಯೋ ಏನಿದೆ ಅದನ್ನ FSLಗೆ ಕಳಿಸಿಲ್ಲ, ದೂರದಿಂದ ಯಾರೋ ಚಿತ್ರೀಕರಣ ಮಾಡಿದಂಥ ವಿಡಿಯೋ ಇದೆಯಲ್ಲ, ಇನ್ನೊಂದು ಯಾವುದೋ ಚಾನೆಲ್ ಅವರು ಮಾಡಿರುವಂಥ ವಿಡಿಯೋ ಇದೆಯಲ್ಲ, ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ದಿಕ್ಕು ತಪ್ಪಿಸುವಂತ ಕೆಲಸ. ದೂರದ ವಿಡಿಯೋವನ್ನು ಕಳಿಸ್ಕೊಟ್ರೆ ಅಲ್ಲಿ ಏನು ಘೋಷಣೆ ಕೂಗಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ FSLಗೆ ತಪ್ಪಾದ ವಿಡಿಯೋವನ್ನು ಕಳಿಸ್ಕೊಟ್ಟಿದ್ದಾರೆ ಅನ್ನೋದು ಬಿಜೆಪಿ ನಾಯಕರು ಮಾಡ್ತಾ ಇರುವಂತ ಆರೋಪ. FSLಗೆ ಕಳುಹಿಸಿಕೊಟ್ಟಿರುವಂಥ ವಿಡಿಯೋದಲ್ಲಿ ಆ ಘೋಷಣೆ ಸ್ಪಷ್ಟವಾಗಿಲ್ಲ. ದೂರದಿಂದ
ಚಿತ್ರೀಕರಣಗೊಂಡಿರುವಂಥ ವಿಡಿಯೋ, ಆಡಿಯೋ ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಗಿಲ್ಲ, ಅಂಥ ವಿಡಿಯೋವನ್ನು FSL ಕಳಿಸಿದ್ದಾರೆ. ಆ ಮೂಲಕ ಇಡೀ ಕೇಸನ್ನ ಹಳ ಹಿಡಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದು ಬಿಜೆಪಿ ನಾಯಕರು ಮಾಡ್ತಿರುವಂಥ ಆರೋಪ. ಆರ್ ಅಶೋಕ್ ಮಾತನಾಡಿದ್ದಾರೆ, ಜೊತೆಗೆ ಅರವಿಂದ್ ಬೆಲ್ಲದ್ ಮಾತನಾಡಿದ್ದಾರೆ. ಇಬ್ರು ಈ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದ್ದೇನು ನೋಡೋಣ. ಅಧಿಕಾರಿಗಳು ಕೆಲವರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅವ್ರಿಗೆ ಯಾವುದೋ ಒಂದು ಚಾನೆಲ್ಲರು ಅದರಲ್ಲಿ ಒಂದು ದೂರ ಇದೆಯಾ, ಆ ಚಾನೆಲ್ ಅಲ್ಲಿ ಇರಲಿಲ್ಲ, ದೂರ ಇತ್ತದು, ಅದನ್ನು ತಗೊಂಡಿದ್ದಾರೆ. ಅದರಲ್ಲಿ ಏನು ನಾಸೀರ್ ಅವರು ಯಾರಿದ್ದಾರೆ ಅವ್ರು ಜಿಂದಾಬಾದ್ ಅಂತ ಬರೋ ತರ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಎಲ್ಲಾ ಚಾನೆಲ್ಗಳು, ನಮ್ದೇನಿದೆ ಕನ್ನಡ ಇಂಗ್ಲಿಷ್ ಎಲ್ಲಾ ಚಾನೆಲ್ಗಳು ಕೂಡ ಇದನ್ನೇನು ಬಿತ್ತರ ಮಾಡಿದ್ದಾರೆ, ಅದನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ಅಂದ್ರೆ ಮುಚ್ಚಾಕಕ್ಕೆ ಈಗಲೇ ವೇದಿಕೆಯನ್ನ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ಯಾಕೆ ಉತ್ತರ ಕೊಟ್ಟಿಲ್ಲ FSLI? ನೆನ್ನೆನೆ ನಮ್ಮ ಜ್ಞಾನೇಂದ್ರ ಏನ್ ಹೇಳಿದ್ರು, ನೆನ್ನೆನೆ ಬಂದ್ಬಿಡುತ್ತೆ FSLI ಅಂತ ಹೇಳಿದ್ರು. ಕೊಡ್ಲಿಲ್ಲ, ಇವತ್ತು ಕೊಡ್ಲಿಲ್ಲ. ಯಾಕೆಂದ್ರೆ ಅಧಿವೇಶನ ಮುಗಿಲಿ, ಅಧಿವೇಶನದಲ್ಲಿ ನಾವು ಕ್ವಶನ್ ಮಾಡ್ತಿರಲ್ಲ, ಮತ್ತೆ FSLI ರಿಪೋರ್ಟ್ ಬಗ್ಗೆ ಬೋಗಸ್ ಅಂತ ಹೇಳ್ತಿರಲ್ಲ, ಅದಕ್ಕೆ ಈಗ ಅವರು ಪ್ಲಾನ್ ಮಾಡಿದ್ದಾರೆ. ಇದನ್ನ ಪಾರ್ಲಿಮೆಂಟ್ ಇರೋದಕ್ಕೋಸ್ಕರ ಅಲ್ಪಸಂಖ್ಯಾತರನ್ನ ಓಲೈಸೋಕೆ ಈ ಒಂದು ರಿಪೋರ್ಟ್ ಅನ್ನು ಕೂಡ ತಿರುಚುವಂತ ಕೆಲಸವನ್ನ ಮಾಡ್ತಾರೆ. ಬರ್ದಿಟ್ಕೊಳ್ಳಿ, ನೋಡಿ ಬೇಕಾದ್ರೆ. ನಾನು ಇವತ್ತು ಹೇಳಿದ್ದೀನಿ, ಮೊದಲನೇದಾಗಿ ಹೇಳಿದ್ದೀನಿ, ಬರ್ದಿಟ್ಕೊಳ್ಳಿ. ಇವರು ಅದರಲ್ಲೂ ಮೋಸ ಮಾಡ್ತಾರೆ. ಸರ್ಕಾರಕ್ಕೆ ನಿಜವಾಗಿಯೂ ಭಯೋತ್ಪಾದಕರನ್ನ ಬಂಧಿಸಬೇಕು ಅಂತ ಕಾಳಜಿ ಇತ್ತಂದ್ರೆ ದೇಶ ವಿರೋಧಿ ಶಕ್ತಿಗಳನ್ನ, ಪಾಕಿಸ್ತಾನ ಪರ ಘೋಷಣೆ ಕೂಗಿದವ್ರನ್ನ ಬಂಧಿಸಬೇಕಂತಿತ್ತಂದ್ರೆ ಟಿವಿ ಚಾಲನ್ಗಳಿಗೆ ಒರಿಜಿನಲ್ ಬೈಟ್, ಒರಿಜಿನಲ್ ರೆಕಾರ್ಡಿಂಗ್ ಏನಿದೆ ಅದನ್ನು ಕೊಡಿ ಅಂತ ನೋಟಿಸ್ ಕೊಟ್ಟು ಅದನ್ನು ತೆಗೆದುಕೊಳ್ಳಬೇಕಾಗಿತ್ತು. ಆದರೆ ಯಾವುದೇ ರೀತಿಯ ಟಿವಿ ಚಾನೆಲ್ಗಳಿಂದ ಒರಿಜಿನಲ್ ರೆಕಾರ್ಡಿಂಗ್ ತೆಗೆದುಕೊಳ್ಳದೆ ಸರ್ಕಾರ ಒಂದು ಸುಳ್ಳು ಟಿವಿ ಕ್ಲಿಪ್ಪಿಂಗ್ ಅನ್ನ FSL ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಕಳಿಸಿ ತಪ್ಪು FSL ರಿಪೋರ್ಟ್ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಕತ್ತೈತಿ. ಹಾಗಾಗಿ ನಮಗೆ ಸಂಪೂರ್ಣ ಭರವಸೆ ಐತಿ, ಅಲ್ಪಸಂಖ್ಯಾತರನ್ನ ಓಲೈಸುವಂತ, ಮುಸ್ಲಿಮರನ್ನು ಓಲೈಸುವಂತ ಈ ಸರ್ಕಾರ ಒಂದು ಸುಳ್ಳು FSL ರಿಪೋರ್ಟ್ ಅನ್ನು ಕೊಟ್ಟು ಅವರಿಗೆ, ನಾಸೀರ್ ಹುಸೇನ್ ಅವರಿಗೆ ಕ್ಲೀನ್ ಚಿಟ್ ಕೊಡುವಂತ ಕೆಲಸ ಈ ಸರ್ಕಾರ ಮಾಡ್ತದೆ. ಬಿಜೆಪಿ ನಾಯಕರು ಈ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಸತ್ಯನ ಸುಳ್ಳೋ ಗೊತ್ತಿಲ್ಲ, ಆದರೆ ಇದು ನಿಜ ಅಂತಾದರೆ ಇಡೀ ಕೇಸನ್ನು ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಅನ್ನೋದು ಅದು ನಿಜ. ಯಾಕಂತಂದ್ರೆ ಯಾವುದೋ ವಿಡಿಯೋವನ್ನು FSLಗೆ ಕಳಿಸ್ಕೊಟ್ಟಿದ್ದಾರೆ, ಕಳಿಸಬೇಕಾಗಿರೋದನ್ನು ಕಳಿಸ್ಕೊಟ್ಟಿಲ್ಲ ಅನ್ನೋದಿದ್ರೆ ತನಿಖೆಯಲ್ಲಿ ಸತ್ಯಾಂಶ ಹೊರಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪೊಲೀಸರು ವಿವಿಧ ಮೀಡಿಯಾ ಹೌಸ್ಗಳಿಗೆ ಹೋಗ್ತಿದ್ದಾರೆ, ವಿಜುವಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನು FSLಗೆ ಕಳಿಸಿದಾರ ಗೊತ್ತಿಲ್ಲ, ವಿಜುವಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲೇ ಯಾವ್ಯಾವ ಚಾನೆಲ್ಗಳು ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ವೋ ಆ ಜಾಗದಲ್ಲಿ, ಯಾವ ಚಾನೆಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಆಗಿತ್ತೋ ಇನ್ಕ್ಲೂಡಿಂಗ್ ನ್ಯೂಸ್ ಫಸ್ಟು, ಈ ವಿಡಿಯೋವನ್ನು ಪೊಲೀಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಅದು FSLಗೆ ಹೋಗಿದೆಯಾ ಗೊತ್ತಿಲ್ಲ. ಬಿಜೆಪಿಯವರು ಹೇಳ್ತಾ ಇರೋದು ಇಲ್ಲ, ಅದನ್ನು ಕಳಿಸ್ತಾ ಇಲ್ಲ, ಬದಲಾಗಿ ಇನ್ಯಾವುದೋ ವಿಡಿಯೋವನ್ನು FSLಗೆ ಕಳಿಸಿದ್ದಾರೆ, ಅದರಿಂದ ಸತ್ಯ ಹೊರಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಿಜೆಪಿ ನಾಯಕರು ಮಾಡ್ತಾ ಇರುವಂಥ ಆರೋಪ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ. ನೆಕ್ಸ್ಟು, ವಿಧಾನಸಭೆಯಲ್ಲಿ ಈ ವಿಚಾರ ಇವತ್ತು ಗದ್ದಲಕ್ಕೆ ಕಾರಣ ಆಗಿದೆ. ಜಿಂದಾಬಾದ್ ಜಟಾಪಟಿ ಇವತ್ತು ಸದನ ರಣರಂಗ ಆಗೋದಕ್ಕೆ ಕಾರಣ ಆಗಿದೆ. ವಿಧಾನಸಭೆಯಲ್ಲಿ ಬಿಜೆಪಿ ಸದಸ್ಯರು ಒತ್ತಾಯ ಮಾಡಿದರು, ಪ್ರತಿಭಟನೆ ಮಾಡಿದರು. ಆರೋಪಿಗಳನ್ನು ಯಾಕ್ರಿ ಅರೆಸ್ಟ್ ಮಾಡಿಲ್ಲ, ಯಾಕೆ ಅರೆಸ್ಟ್ ಮಾಡೋದಕ್ಕೆ ಯಾಕೆ ಮೀನಾಮೇಷ ಎನಿಸ್ತಾ ಇದ್ದೀರಿ ಅನ್ನೋದು ಬಿಜೆಪಿ ನಾಯಕರ ಆಕ್ರೋಶ ಮತ್ತು ಒತ್ತಾಯ ಆಗಿತ್ತು. ಇದಕ್ಕೆ ಗೃಹ ಸಚಿವರು ರಿಪ್ಲೈ ಮಾಡಿದರು ಅಥವಾ ಉತ್ತರ ಕೊಟ್ಟರು. ಮತ್ತದೇ ನಿನ್ನೆ ಏನು ಹೇಳಿದ್ರು ಅದನ್ನು ರಿಪೀಟ್ ಮಾಡಿದರು ಇವತ್ತು ಕೂಡ. FSL ರಿಪೋರ್ಟ್ ಬರಲಿ, FSL ರಿಪೋರ್ಟ್ ಬಂದ ನಂತರ ಘೋಷಣೆ ಕೂಗಿದ್ದು ಹೌದು ಅಂತಾದರೆ ಯಾರು ಘೋಷಣೆ ಕೂಗಿದ್ದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನೋದು ನಿನ್ನೆಯಿಂದಲೂ ರಾಜ್ಯ ಸರ್ಕಾರ ಹೇಳ್ತಾ ಇರೋದು. ಇವತ್ತು ಅದನ್ನೇ ರಿಪೀಟ್ ಮಾಡ್ತು. ಇನ್ನು ಆರೋಪಿಗಳನ್ನು ನಾವು ವಿಚಾರಣೆಗೆ ಒಳಪಡಿಸಿದ್ದೀವಿ ಅಂತಲೂ ಕೂಡ ಗೃಹ ಸಚಿವರು ಹೇಳಿದರು. ಸರ್ಕಾರದ ಉತ್ತರಕ್ಕೆ ವಿಪಕ್ಷದ ಸದಸ್ಯರು ತೃಪ್ತರಾಗಲಿಲ್ಲ, ಬದಲಾಗಿ ಧರಣಿ ನಡೆಸಿದ್ರು, ಸದನದ ಬಾವಿಗಿಳಿದರು. CM ಇವತ್ತು ಬಜೆಟ್ ಮೇಲೆ ಉತ್ತರ ಕೊಡ್ತಾ ಇದ್ರು, ಅದಕ್ಕೂ ಕೂಡ ಅಡ್ಡಿಪಡಿಸಿದ್ರು. ಕೊನೆಗೆ ಘೋಷಣೆ ಕೂಗಿ ಸುಸ್ತಾಯಿತು ಅಂತ ಅನ್ಸುತ್ತೆ. ಆನಂತರ ಎದ್ದು ಹೋದರು, ಕಲಾಪಕ್ಕೆ ಬಹಿಷ್ಕಾರ ಹಾಕಿದ್ರು. ಸೊ ಏನೇನು ಆಯಿತು ಇವತ್ತು ವಿಧಾನಸಭೆಯಲ್ಲಿ ನೋಡೋಣ. ಮಾನ್ಯ ಅಧ್ಯಕ್ಷರೇ, ನಿನ್ನೆನೂ ಕೂಡ ನಾವು ಇದು ಬಹಳ ಪ್ರಮುಖವಾದಂತ ವಿಚಾರ, ದೇಶ ಇಡೀ ಪ್ರಪಂಚ ನಮ್ಮನ್ನು ನೋಡ್ತಾ ಇದೆ.
ಏನ್ ಆಕ್ಷನ್ ತಗೊಂಡ್ರಿ ದೇಶ ದ್ರೋಹಿಗಳಿಗೆ, ಪಾಕಿಸ್ತಾನ ಬೆಂಬಲಿಗರೆ ಅನ್ನೋ ಒಂದು ಸಂದೇಶವನ್ನ ನಾವು ಇಲ್ಲಿಂದ ಕೊಡಬೇಕಾಯಿತು. ಇದುವರೆಗೂ ಕೂಡ ಸರ್ಕಾರ ಗಪ್ ಚಿಪ್ಪಾಗಿ ಕೂತ್ಬಿಟ್ಟಿದೆ. ನೈತಿಕ ಹೊಣೆನೂ ಬರ್ತಾ ಇಲ್ಲ, ಯಾರನ್ನೂ ಬಂಧಿಸಿಲ್ಲ. ಆ ನಾಸೀರ್ ಹುಸೇನ್ ಅವ್ರನ್ನ ಕರೆದು ಎನ್ಕ್ವೈರಿನೂ ಮಾಡಿಲ್ಲ, ಅರೆಸ್ಟ್ ಮಾಡಿಲ್ಲ. ಈ ತರ ಆದ್ರೆ ಏನ್ ಸಂದೇಶವನ್ನ ನಾವು ರಾಜ್ಯದ ಜನತೆ ಕೊಡ್ತೀರಿ? ರಾಜ್ಯದ ಜನರ ಆಯ್ಕೆಯಾಗಿ ನಾವು ಬಂದಿರೋದು. ಈ ರಾಜ್ಯವನ್ನ ರಕ್ಷಣೆ ಮಾಡ್ತೀರಿ, ಈ ರಾಜ್ಯಕ್ಕೆ ನ್ಯಾಯ ಕೊಡ್ತೀರಿ, ನೀವು ಸುರಕ್ಷಿತ ಅನ್ನೋ ಭಾವನೆಯನ್ನ ವ್ಯಕ್ತ ಮಾಡ್ತೀರಿ ಅನ್ನೋ ಆದೇಶದ ಮೇಲೆ ನಾವು ಬಂದಿದ್ದೀರಿ. ನಮ್ಮನ್ನ ಜನ ಆಯ್ಕೆ ಮಾಡಿದ್ದಾರೆ. ಇವರ ಅಡಿಯಲ್ಲಿ ನಾವು ರಕ್ಷಣೆಯನ್ನ ಪಡಿಬಹುದು, ಈ ಸರ್ಕಾರ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ. ಇವತ್ತು ವಿಧಾನಸೌಧ ಟೆರರಿಸ್ಟ್ಗಳ ತಾಣ ಆಗೋದ್ರೆ ನಾವು ಯಾಕೆ ಬದುಕದೆ ಹಾಗೆ? ಆಮೇಲೆ ದೇಶದ್ರೋಹದ ಕೇಸ್ ಹಾಕ್ಬೇಕಾಯ್ತು, ಅಲ್ಲೂ ಮುಚ್ಚಾಕಿದ್ದಾರೆ. ಕೇಸ್ ಹಾಕೋದ್ರಲ್ಲೂ ಮೋಸ ಮಾಡಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಕೇಳ್ಬೇಕಲ್ಲ ಇಂಟ್ರೆಸ್ಟ್ ಇದ್ರೆ. 7 ಜನರನ್ನ ಕರೆದು ಈಗಾಗಲೇ ಅವರನ್ನ ಸ್ಟೇಟ್ಮೆಂಟ್ಗಳನ್ನ ತಗೊಂಡು ಇನ್ವೆಸ್ಟಿಗೇಷನ್ ಕೂಡ ಮುಂದುವರೆದಿದೆ. FSL ರಿಪೋರ್ಟ್ ಬರಬೇಕು ಅಂತ ನಾವ್ ಯಾಕೆ ಹೇಳ್ತೀವಿ? ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆ. ಇವತ್ತು ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಾರೆ, ಒಂದೊಂದು ಮೀಡಿಯಾ ಒಂದೊಂದು ರೀತಿಯಲ್ಲಿ ಅದನ್ನ ಹೇಳಿದ್ದಾರೆ. ಅದಕ್ಕೋಸ್ಕರ ಸತ್ಯಾಂಶ ಏನು ಅಂತೇಳಿ ಟೆಕ್ನಿಕಲಿ ನಾವು ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಆಸಕ್ತಿ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ನಮಗೆ ಯಾವುದು ಕಾರಣ ಇಲ್ಲ. ಸರ್ಕಾರ ಬಹಳ ಗಂಭೀರವಾಗಿ ಇದನ್ನ ತಗೊಂಡಿದ್ದೇವೆ. ಇನ್ವೆಸ್ಟಿಗೇಷನ್ ನಮ್ಮ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಆಗಿದೆ ಅಂದ್ರೆ ಅವ್ರ ಮೇಲೆ ಕಠಿಣವಾದಂತ ಶಿಕ್ಷೆ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದೇವೆ. ಅಧ್ಯಕ್ಷರೇ, ನಾನು 24/24/25ಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಸದನದ ಮೊದಲ ದಿನನೇ ನಾನು ಹೇಳಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಅಂತ ಹೇಳಿದೆ ನಾನು. ತನಿಖೆಗೆ ಸರ್ಕಾರ ಅವತ್ತೇ ಸೀರಿಯಸ್ ಆಗಿ ಕಾಣಿದ್ರೆ ಈ ಘಟನೆನೇ ನಡೀತಾ ಇರಲಿಲ್ಲ. ನಿಮ್ ಸರ್ಕಾರ ಎಚ್ಚರಿಕೆ ಮಾತಾಡ್ತೀರಿ, ನಾವು ಗಂಟೆ ಆದ್ಮೇಲೆ ರಕ್ಷಣೆ ಮಾಡಕ್ಕೆ ಸರ್ಕಾರ ಹೊರಟಿದೆ. ಜಿಂದಾಬಾದ್ ಜಟಾಪಟಿ ಏನಿದೆ ಈಗ ರಾಜ್ಯಪಾಲರ ಅಂಗಳಕ್ಕೂ ಕೂಡ ಪ್ರವೇಶವನ್ನ ಪಡೆದಿದೆ. ರಾಜಭವನದ ಅಂಗಳಕ್ಕೆ ಈ ಇಶ್ಯೂ ಮೂವ್ ಆಗಿದೆ. ಕಾರಣ ಬಿಜೆಪಿ ನಾಯಕರು ಇದನ್ನ ರಾಜಭವನದ ಅಂಗಳಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಬಿಜೆಪಿ ಸದಸ್ಯರ ನಿಯೋಗ. ಬಿಜೆಪಿ ಶಾಸಕರಿಗೆ ಜೆಡಿಎಸ್ ಸದಸ್ಯರು ಕೂಡ ಸಾಥ್ ಕೊಟ್ಟಿದ್ದಾರೆ. ಸರ್ಕಾರದ ಕಾರ್ಯವೈಖರಿ ಬಗ್ಗೆ ರಾಜ್ಯಪಾಲರಿಗೆ ಲಿಖಿತ ದೂರನ್ನು ಕೊಟ್ಟಿದ್ದಾರೆ. ಮಧ್ಯಪ್ರವೇಶಿಸಬೇಕು ಅಂತ ಕಾರ್ಯಾಂಗದ ಮುಖ್ಯಸ್ಥರನ್ನ ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಆರ್ ಅಶೋಕ್ ಮಾತನಾಡಿದ್ದಾರೆ, ನೋಡೋಣ. ಸರ್ಕಾರವನ್ನ ವಜಾ ಮಾಡಿ ಅಂತೇಳಿ ಗವರ್ನರ್ ಆಫೀಸ್ಗೆ ಬಂದು ಮೆಮೊರಂಡಮ್ ಅನ್ನ ಸಬ್ಮಿಟ್ ಮಾಡಿದ್ದೀರಿ. ನಿನ್ನೆನೂ ಕೂಡ ನಾವು ಬರ್ತೀರಿ ಅಂತ ಗವರ್ನರ್ ಹತ್ರ ಟೈಮ್ ತಗೊಂಡಿದ್ರಿ, ನಿನ್ನೆ 12 ಗಂಟೆ ಒಳಗಡೆ. ಬಟ್ ಅವಾಗ ಬರಕ್ಕಾಗ್ಲಿಲ್ಲ ನಮ್ಮ ಕೈಲಿ. ಅದಕ್ಕೆ ಗವರ್ನರ್ ಜೊತೆ ನಿನ್ನೆನೆ ಮೆಮೊರಂಡಮ್ ಕಳಿಸಿದ್ರಿ, ಇವತ್ತು ಮೆಮೊರಂಡಮ್ ಕೊಟ್ಟಿದ್ರಿ. ಅವರು ಸಂಜೆ 8 ಗಂಟೆಗೆ ಬಂದು ಭೇಟಿ ಮಾಡಿ ಅಂತ ಹೇಳಿದ್ದಾರೆ. ನಾನು ನಮ್ಮೆಲ್ಲ ಶಾಸಕರಿಗೆ ಇಲ್ಲಿ ಇರೋರು ಯಾರ್ಯಾರು ಇದ್ದಾರೆ ಬೆಂಗಳೂರಲ್ಲಿ 7:15 ಅಷ್ಟೊತ್ತಿಗೆ ಮತ್ತೆ ಗವರ್ನರನ್ನ ಭೇಟಿ ಮಾಡಿದ್ದೀನಿ. ನಾನು ಗವರ್ನರ್ ಜೊತೆ ಫೋನಲ್ಲೂ ಕೂಡ ಮಾತಾಡಿದ್ದೀನಿ. ಈಗ ಇನ್ನು ಈ ಜಿಂದಾಬಾದ್ ಅಸ್ತ್ರವನ್ನ ಲೋಕಸಭಾ ಎಲೆಕ್ಷನ್ನವರೆಗೂ ಕೂಡ ಪ್ರಯೋಗಿಸೋದಕ್ಕೆ ಬಿಜೆಪಿ ನಾಯಕರು ಯೋಚನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಅಂದರೆ ಈ ವಿಚಾರ ಏನಿದೆ ಇದನ್ನು ಪೊಲಿಟಿಕಲಿ ಬಳಸ್ಕೊಳ್ಳೋದಕ್ಕೆ ಅಥವಾ ಪೊಲಿಟಿಕಲ್ ಟೂಲ್ ಮಾಡೋದಕ್ಕೆ ಬಿಜೆಪಿ ನಾಯಕರು ಯೋಚನೆ ಮಾಡಿದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಲೋಕಸಭಾ ಎಲೆಕ್ಷನ್ಗೆ ಮೈತ್ರಿ ಪಕ್ಷಗಳಿಗೆ ಜಿಂದಾಬಾದ್ ಅಸ್ತ್ರವಾಗುತ್ತೆ. ವಿಷಯವನ್ನ ಅಲ್ಲಿಯವರೆಗೂ ಕೂಡ ಜೀವಂತವಾಗಿಡೋದಕ್ಕೆ ಬಿಜೆಪಿ ಜೆಡಿಎಸ್ ಪ್ಲಾನ್ ಮಾಡಿದೆ. ಕಾಂಗ್ರೆಸ್ ವಿರುದ್ಧ ದೇಶದ್ರೋಹದ ಅಸ್ತ್ರವನ್ನ ಪ್ರಯೋಗಿಸುವಂಥ ತಂತ್ರ ಇದು. ಈ ವಿಚಾರದಲ್ಲಿ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುಕಿದಂಗೆ ಕಾಣಿಸ್ತಾ ಇದೆ. ಒಂದು ವೇಳೆ ವಿಪಕ್ಷಗಳ ಒತ್ತಡಕ್ಕೆ ಮಣಿದು ಅರೆಸ್ಟ್ ಮಾಡಿದ್ರು ಅಂತ ಅನ್ಕೊಳ್ಳೋಣ, ಅಲ್ಲಿಗೆ ಒಪ್ಕೊಂಡಂಗಾಯ್ತು. ಇವರ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅಂತ ಒಪ್ಕೊಂಡಂಗಾಯ್ತು. ಅರೆಸ್ಟ್ ಮಾಡದೇ ಇದ್ರೆ ಏನಾಗುತ್ತೆ ಅಂತಂದ್ರೆ ಇವರು ಅವರಿಗೆ ಸಪೋರ್ಟ್ ಮಾಡಿದ್ರು ಅನ್ನೋ ಅಪವಾದ ಬರುತ್ತೆ. ಒಂಥರ ಚೆಕ್ಮೇಟ್ ಸಿಚುವೇಶನ್ ಇದು. ಅರೆಸ್ಟ್ ಮಾಡಿದ್ರೂ ಸಮಸ್ಯೆನೆ, ಅರೆಸ್ಟ್ ಮಾಡದೇ ಇದ್ರು ಸಮಸ್ಯೆನೆ. ಆ ಕಾರಣಕ್ಕಾಗಿ FSL ರಿಪೋರ್ಟ್ನ ನೆಪವನ್ನು ಕೊಡ್ತಾ ಇದ್ದಾರೆ. FSL ರಿಪೋರ್ಟ್ ಬರಲಿ ಅನ್ನೋ ನೆಪ ಕೊಡ್ತಾ ಇದ್ದಾರೆ, ಅಥವಾ ಆ ನೆಪವನ್ನು ಮುಂದಿಟ್ಟುಕೊಂಡು ಒಂಥರ ಶೀಲ್ಡ್ ಆಗಿ ಬಳಸ್ತಾ ಇದ್ದಾರೆ ಆ FSL ರಿಪೋರ್ಟನ್ನು. ಸೊ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋದು
ಕಾಣ್ತಾ ಇದೆ. ಎಸ್, ನಾವು ಒಂದು FSL ರಿಪೋರ್ಟ್ ಬಗ್ಗೆ ನಾನು ಈಗಾಗಲೇ ಹೇಳ್ತಿದ್ದೆ. ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ನ ರಿಪೋರ್ಟು ಬಹಳ ಪ್ರಮುಖ. ಆ ರಿಪೋರ್ಟಲ್ಲಿ ಗೊತ್ತಾಗತ್ತೆ ಅಲ್ಲಿ ಘೋಷಣೆ ಕೂಗಿರೋದು ಏನು. ಪಾಕಿಸ್ತಾನ್ ಜಿಂದಾಬಾದ ಅಥವಾ ನಾಜೀರ್ ಸಾಬ್ ಜಿಂದಾಬಾದ, ನಾಜೀರ್ ಸಾರ್ ಜಿಂದಾಬಾದ, ನಾಜೀರ್ ಖಾನ್ ಜಿಂದಾಬಾದ ಅಥವಾ ಇನ್ನೇನೋ ಬೇರೆ ಜಿಂದಾಬಾದ ಏನು ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ಆ ರಿಪೋರ್ಟ್ ಬರಬೇಕು. ಸೊ ಯಾವ ರೀತಿ ಇದನ್ನು ತನಿಖೆ ಮಾಡಲಾಗುತ್ತೆ? ಸೈಬರ್ ಎಕ್ಸ್ಪರ್ಟ್ಸು ಇದರ ಬಗ್ಗೆ ಮಾತನಾಡಿದ್ದಾರೆ. ಅಥವಾ ಫೊರೆನ್ಸಿಕ್ಸ್ ಲ್ಯಾಬಲ್ಲಿ ಯಾವ ರೀತಿ ಒಂದು ವಿಡಿಯೋವನ್ನು ಅಥವಾ ಒಂದು ಆಡಿಯೋವನ್ನು ತನಿಖೆಗೆ ಒಳಪಡಿಸಲಾಗುತ್ತೆ ಅಥವಾ ಪರಿಶೀಲನೆಗೆ ಒಳಪಡಿಸಲಾಗುತ್ತೆ? ಸೈಬರ್ ಎಕ್ಸ್ಪರ್ಟ್ ಮಾತನಾಡಿದ್ದಾರೆ, ನೋಡೋಣ. ನಮಸ್ತೆ ವೀಕ್ಷಕರೇ. FSLಗೆ ಯಾವುದಾದ್ರೂ ಒಂದು ಎವಿಡೆನ್ಸು ಅಥವಾ ಡೇಟಾ ಬಂದಾಗ ಅದನ್ನು ಹೇಗೆ ಅದು ವ್ಯಾಲಿಡೇಟ್ನ ಮಾಡಿ, ಅಂದರೆ ಫೊರೆನ್ಸಿಕ್ಸ್ ಅನಾಲಿಸಿಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡಿ ಹೇಗೆ ಅದನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ವಿಡಿಯೋ ಅಥವಾ ಆಡಿಯೋ ಕಂಟೆಂಟ್ ಏನಿದೆ ಅದು FSLಗೆ ಬರುವ ತನಕ, ಅಂದರೆ ಎಲ್ಲಿಂದ ಅದು ರವಾನೆ ಆಗುತ್ತೋ ಅದು FSL ಬರುವ ತನಕ ಟ್ಯಾಂಪರ್ ಆಗಿದೆಯಾ ಅಂತ ನೋಡೋದು. ಟ್ಯಾಂಪರ್ ಅಂತಂದರೆ ಆ ಡೇಟಾದಲ್ಲಿ ಏನಾದರೂ ಮಾಡಿಫೈ ಮಾಡಿ, ಅದನ್ನು ಡಿಲೀಟ್ ಮಾಡಿ, ಅಡಿಷನ್ ಮಾಡಿ ಏನಾದರೂ ಟ್ಯಾಂಪರ್ ಮಾಡಿ ಕೊಟ್ಟಿದ್ದಾರಾ ಅನ್ನೋದು ಒಂದು. ಈ ರೀತಿ ಆಗದೆ ಇರೋದಕ್ಕೆ ಏನು ಮಾಡಬೇಕು? ಈ ರೀತಿ ಟ್ಯಾಂಪರ್ ಆಗಬಾರ್ದು ಅಂದಾಗ ಎನ್ಕ್ರಿಪ್ಷನ್ ಅಂತ ಕರಿತೀವಿ. ಅಂದರೆ ಡೇಟಾವನ್ನು ಎನ್ಕ್ರಿಪ್ಟ್ ಮಾಡಿ ಕೊಡಬೇಕು. ಅದು ಫೈಲಲ್ಲಿ ಆಗಿರ್ಬೋದು, ಅಂದರೆ ನೀವು ಯಾವುದೇ ಒಂದು ಫೈಲನ್ನು ಕೊಡಬೇಕಾದ್ರೂ ಅದು ನಿಮ್ಮ ಪೆನ್ ಡ್ರೈವಲ್ಲಿ ಅಥವಾ ಹಾರ್ಡ್ ಡಿಸ್ಕಲ್ಲಿ ತರಬೇಕಾದ್ರೆ ಅದನ್ನು ಹ್ಯಾಶಿಂಗ್ ಅಂತ ಮಾಡ್ತೀವಿ ನಾವು. ಎನ್ಕ್ರಿಪ್ಟ್ ಫಾರ್ಮಲ್ಲಿಟ್ಟು ಅದನ್ನು ಹ್ಯಾಶಿಂಗ್ ಮಾಡಿ ಕಳಿಸಿರ್ತಾರೆ. ಹ್ಯಾಶನ್ನು ಮ್ಯಾಚ್ ಮಾಡಿ ನೋಡ್ತೀವಿ ಟ್ಯಾಂಪರ್ ಆಗಿದೆಯಾ ಇಲ್ವಾ ಅಂತ. ಫೊರೆನ್ಸಿಕ್ಸ್ ಮೂಲಕ ಅದನ್ನು ವೆರಿಫೈ ಮಾಡಿ ಟ್ಯಾಂಪರ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಜಸ್ಟಿಫೈ ಮಾಡಿ ಕೊಡ್ತೀವಿ. ಮುಂದಿನ ವಿಧಾನ, ಆ ಡೇಟಾ ಬಂದ ಮೇಲೆ, ಅಂದರೆ ವಿಡಿಯೋ ಅಥವಾ ಆಡಿಯೋ ಬಂದ ಮೇಲೆ ಅದು ಒರಿಜಿನಲ್ಲ ಅಥವಾ ಅದರಲ್ಲಿ ಏನಾದರೂ ಮಾಡಿಫಿಕೇಶನ್ ಆಗಿದೆಯಾ. ಅಂದರೆ ಇವಾಗ ವಿಡಿಯೋದಲ್ಲಿ ನಾವು ನೋಡ್ತಾ ಇರುವಂತಹ ವ್ಯಕ್ತಿನೇ ಬೇರೆ, ಆತನ ಆಡಿಯೋನೇ ಬೇರೆ, ಈ ರೀತಿ ಆಗಿರೋಕ್ಕೆ ಚಾನ್ಸಸ್ ಇದೆಯಾ? ಖಂಡಿತವಾಗ್ಲೂ ಸಾಧ್ಯ. ಈ ರೀತಿ ಮಾಡೋದಕ್ಕೆ ಏನು ಮಾಡಿರಬಹುದು? ಒಂದು ಓವರ್ ರೈಟ್ ಮಾಡಿ, ಅಂದರೆ ಅದಕ್ಕೆ ಬೇರೆ ಒಂದು ಸಾಫ್ಟ್ವೇರನ್ನು ಉಪಯೋಗಿಸಿ ಅಲ್ಲಿರುವ ವ್ಯಕ್ತಿಯ ಚಿತ್ರಕ್ಕೆ ಬೇಕಾಗಿರುವಂತಹ ಆಡಿಯೋವನ್ನು ಮಾಡಿಫೈ ಮಾಡಿ ಹಾಕಿರಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಅದರಲ್ಲಿ ಮಾಡಿಫೈ ಮಾಡಿ ಹಾಕಿರಬಹುದು. ಅದನ್ನು ಕಂಡುಹಿಡಿಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕಂಡುಹಿಡಿಬೋದು. ಅದಕ್ಕೆ ಆದಂತಹ ಟೂಲ್ಸ್ಗಳಿದೆ. ಆ ಟೂಲ್ಸು ಮತ್ತು ಆ ಫೊರೆನ್ಸಿಕ್ಸ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರು ಇದನ್ನು ಮಾಡಿ ಖಂಡಿತವಾಗ್ಲೂ ಹೇಳಬಹುದು. ಅಂದರೆ ಇವಾಗ ಯಾವುದೋ ಒಂದು ಆಡಿಯೋ ಪೀಸಿಗೂ ಇದಕ್ಕೂ ಮ್ಯಾಚ್ ಆಗ್ತಿಲ್ಲ, ಅಥವಾ ವಿಡಿಯೋಗೂ ಆಡಿಯೋಗೂ ಮ್ಯಾಚ್ ಆಗ್ತಿಲ್ಲ, ಎರಡು ಆಡಿಯೋಗೆ ಮ್ಯಾಚ್ ಆಗ್ತಿಲ್ಲ, ಎರಡು ವಿಡಿಯೋಗೆ ಮ್ಯಾಚ್ ಆಗ್ತಿಲ್ಲ, ಅಥವಾ ಇದರಲ್ಲಿರೋ ವಿಡಿಯೋ ಅಂದರೆ ಪಿಕ್ಚರಿಗೂ ಹಿಂದೆ ಇರುವ ಆಡಿಯೋಗೂ, ಅಥವಾ ಹಿಂದೆ ಇರೋ ಆಡಿಯೋಗೂ ಮುಂದೆ ಪಿಕ್ಚರಿಗೂ ಈ ರೀತಿ ಮ್ಯಾಚಸ್ ಆಗ್ತಿಲ್ವಾ? ಖಂಡಿತವಾಗ್ಲೂ ಕಂಡುಹಿಡಿಯಬಹುದು. ಅದನ್ನು ನೋಡಿ ಅದಕ್ಕೆ ಬೇಕಾದಂತಹ ರಿಪೋರ್ಟ್ ಮಾಡಿ ಯಾವ ಟೂಲನ್ನು ಉಪಯೋಗಿಸಿ ಅವರು ಅದನ್ನು ಮಾಡಿದ್ದಾರೆ ಅಂತ ಹೇಳಿ ಕೂಡ ಅದರಲ್ಲಿ ಅವರು ವೆರಿಫೈ ಮಾಡಿ ಅದನ್ನು ಮತ್ತೆ ತಿರ್ಗಾ ಹ್ಯಾಶಿಂಗ್ ಮಾಡಿ ಕೋರ್ಟಿಗೆ ಎವಿಡೆನ್ಸ್ ಆಗಿ ಸಬ್ಮಿಟ್ ಮಾಡ್ತಾರೆ. ಸೊ ಈ ರೀತಿ ಮಾಡುವಂತಹ ಕೆಲಸವನ್ನು ಸ್ಕಿಲ್ಡ್ ವರ್ಕರ್ಸ್ ಅಥವಾ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರೇ ಮಾಡಬೇಕು. ಮತ್ತು ಇದನ್ನು ಎಲ್ಲಿ ಮಾಡ್ತಾರೆ ಅಂತ ಕೇಳಿದಾಗ ಫೊರೆನ್ಸಿಕ್ಸ್ ಲ್ಯಾಬ್ಗಳಲ್ಲಿ ಮಾಡ್ತಾರೆ, ಹಾಗೆ ಎಕ್ಸ್ಪರ್ಟ್ ಕಂಪ್ನಿಗಳಲ್ಲಿ ಕೂಡ ಇದನ್ನು ಮಾಡ್ತಾರೆ. ಇದು ಗೌರ್ಮೆಂಟ್ ಅಡಿಯಲ್ಲಿ ಬರುತ್ತಾ ಅಂತ ಕೇಳಿದ್ರೆ ಹೌದು, ಗೌರ್ಮೆಂಟ್ ಅಡಿಯಲ್ಲೂ ಇದೆ. ಹಾಗೆ ಪ್ರೈವೇಟ್ ಎಕ್ಸ್ಪರ್ಟ್ಸ್ಗಳು ಕೂಡ ಗೌರ್ಮೆಂಟ್ ಅಡಿಯಲ್ಲಿ, ಹಾಗೆ ಸಪರೇಟ್ ಥರ್ಡ್ ಪಾರ್ಟಿ ಆಗಿ ಕೂಡ ಇದಕ್ಕೆ ಬೇಕಾದಂತಹ ಫೆಸಿಲಿಟೀಸು ಸರ್ವಿಸಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡಿ ಕೊಡ್ತಾರೆ ಸ್ನೇಹಿತರೆ. ಸೊ FSL ಲ್ಯಾಬಲ್ಲಿ ಏನಾಗುತ್ತೆ ಅನ್ನೋದನ್ನು ಎಕ್ಸ್ಪರ್ಟ್ ಹೇಳಿದ್ದನ್ನು ನೋಡಿದಿರಿ ನೀವು. ಈಗ ತನಿಖೆ ಯಾವ ರೀತಿ ಸಾಗ್ತಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನ್ನ ಕೊಲೀಗ್ ಸಂದೇಶ್ ರೆಡಿ ಇದ್ದಾರೆ. ಸಂದೇಶ್, ಇಲ್ಲೊಂದು ಪ್ರಶ್ನೆ ಬರುತ್ತೆ. ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಅಂತಾದರೆ, ಇದು ಅಲ್ಲ ಯಾವುದೇ ಇನ್ವೆಸ್ಟಿಗೇಷನ್ ಅಂತಾದರೂ ಮೊದಲನೇದಾಗಿ ಪ್ರತ್ಯಕ್ಷ ಸಾಕ್ಷಿ, ಆ ಪ್ರತ್ಯಕ್ಷ ಸಾಕ್ಷಿಯ ವಿಚಾರಣೆ, ಸಾಂದರ್ಭಿಕ ಸಾಕ್ಷ್ಯಗಳು, ಎಲೆಕ್ಟ್ರಾನಿಕ್ ಎವಿಡೆನ್ಸು, ಇದೆಲ್ಲ ಬಹಳ ಮುಖ್ಯ ಆಗುತ್ತೆ. ಸೊ ಈ ಕೇಸಲ್ಲಿ, ಈ ಪರ್ಟಿಕ್ಯುಲರ್ ಕೇಸಲ್ಲಿ ಸರಿ ದಾರಿಯಲ್ಲಿ ಹೋಗ್ತಿದೆಯಾ ಇದೆಲ್ಲವೂ ಕೂಡ? ರಕ್ಷಿತ್, ಇಲ್ಲಿ ಪ್ರಮುಖವಾಗಿರುವಂಥದ್ದು ಏನು ಪ್ರತ್ಯಕ್ಷದರ್ಶಿಗಳು ಅಂತ ಅಂದರೆ ಸಾಕಷ್ಟು ಮಾಸ್ ಆಗಿ ಅಲ್ಲಿ ಜನರು ಕೂಡ ಸೇರಿರ್ತಾರೆ, ಸಾಕಷ್ಟು ಜನ ಬೆಂಬಲಿಗರು ಕೂಡ ಇದ್ರು, ಜೊತೆಗೆ ಮಾಧ್ಯಮದವರು ಕೂಡ ಇದ್ರು. ಹಾಗಾಗಿ ಇಲ್ಲಿ ಎಲ್ಲ ಒಂದು ಕಡೆ ಪ್ರಮುಖವಾದ ಎವಿಡೆನ್ಸ್ ಆಗಿರುವಂಥದ್ದು ವಿಜುವಲ್. ಹಾಗಾಗಿ ಆ ವಿಡಿಯೋವನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ವೈರಲ್ ಆಗ್ತಿರುವಂತಹ ವಿಡಿಯೋಗಳನ್ನು ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಕೂಡ FSL ಲ್ಯಾಬ್ನಲ್ಲಿ ಚೆಕ್ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಮದರ್ ಎವಿಡೆನ್ಸ್ ಏನಿರುತ್ತೆ ಅಥವಾ ಯಾವುದು ಮೂಲ ಡಿವೈಸ್ ಇರುತ್ತೆ ಆ ಡಿವೈಸ್ನಲ್ಲಿ ರೆಕಾರ್ಡ್ ಆಗಿರುವಂತಹ
ಒಂದು ವಿಡಿಯೋ ಕ್ಲಿಪ್ಪಿಂಗ್ ಏನಿರುತ್ತೆ ಅದನ್ನ ಪಡಿಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯ ಪೊಲೀಸರು ಪ್ರಮುಖವಾಗಿ ಅಲ್ಲಿ ರೆಕಾರ್ಡ್ ಆಗಿರುವಂತಹ ಒಂದು ವಿಡಿಯೋಗಳನ್ನ ಅಂದ್ರೆ ಮದರ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಅಲ್ಲಿದ್ದಂತಹ ಮಾಧ್ಯಮಗಳ ಕ್ಯಾಮೆರಾಗಳಲ್ಲಿ ಯಾವೆಲ್ಲ ವಿಡಿಯೋಗಳು ಕವರ್ ಆಗಿತ್ತು, ವಿಡಿಯೋ ಕ್ಲಿಪ್ಪಿಂಗ್ ಗಳಿದ್ದು ಅವೆಲ್ಲವನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ. ಕಲೆಕ್ಟ್ ಮಾಡಿ ಪ್ರಮುಖವಾಗಿ ಈಗ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಅವರು ಕೂಡ ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ. ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಕೂಡ ಹೇಳ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನ ಬಳಸಿ ಮಾಡಿದ್ದಾರೆ ಅಂತ. ಹಾಗಾಗಿ FSL ನಲ್ಲಿ ಇವೆಲ್ಲವೂ ಕೂಡ ಹೊರಗೆ ಬರುತ್ತೆ. ಹ್ಯಾಶಿಂಗ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಅಥವಾ ಇದನ್ನು ಕಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಎನ್ಕ್ರಿಪ್ಟ್ ಮಾಡಿ ಅದನ್ನ ಒಂದು ಕ್ಲಿಪ್ಪಿಂಗ್ ಅನ್ನ ಕೂಡ ತರ್ತಾರೆ. ಅದಾದ ಬಳಿಕ ಸಾಕಷ್ಟು ಟೂಲ್ಗಳನ್ನ ಬಳಸಿ ಆ ವಿಡಿಯೋವನ್ನ ಪರಿಶೀಲನೆ ನಡೆಸಲಾಗುತ್ತೆ. ಅಂದ್ರೆ ಅಲ್ಲಿ ನಿಜಕ್ಕೂ ಕೂಡ ಆ ಒಂದು ಧ್ವನಿಯನ್ನ ಕೂಗಿದ್ರ, ಯಾಕಂದ್ರೆ ಆ ಕಂಪ್ಲೀಟ್ ವಾಯ್ಸ್ ಅನ್ನ ಸ್ಲೋ ಡೌನ್ ಮಾಡಿದಂತ ಸಂದರ್ಭದಲ್ಲಿ ಪ್ರತಿ ಒಂದು ಅಕ್ಷರಕ್ಕೂ ಕೂಡ ಒಂದೊಂದು ಗ್ರಾಫ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ FSL ನಲ್ಲಿ. ಹಾಗಾಗಿ ಇಲ್ಲಿ ಯಾವ ವರ್ಡ್ ಅನ್ನ ಮಾತಾಡಿದ್ದಾರೆ, ಅಲ್ಲಿ ದೀರ್ಘಾಕ್ಷರ ಇದೆಯಾ, ಜೊತೆಗೆ ಅಲ್ಪಾಕ್ಷರ ಇದೆಯಾ, ಈ ರೀತಿಯಲ್ಲಿ ಎಲ್ಲವೂ ಕೂಡ FSL ಲ್ಯಾಬ್ ನಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಮೊದಲಿಗೆ ಪೊಲೀಸರು FIR ಅನ್ನ ದಾಖಲು ಮಾಡಿಕೊಂಡ್ರು. FIR ಅನ್ನ ದಾಖಲು ಮಾಡಿಕೊಂಡ ಬಳಿಕ ಈಗಾಗಲೇ ವಿಡಿಯೋ ಕ್ಲಿಪ್ಪಿಂಗ್ ಗಳನ್ನ ಕೂಡ FSL ಗೆ ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ತುಂಬಾ ಹತ್ತಿರ ಇರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಗಳಾಗಿರ್ಬೋದು, ಜೊತೆಗೆ ಲಾಂಗ್ ಶಾಟ್ ನಲ್ಲಿರುವಂತಹ ಸಾಕಷ್ಟು ವಿಡಿಯೋಗಳನ್ನ ಕೂಡ ಈಗಾಗಲೇ ಕಲೆಕ್ಟ್ ಮಾಡಿ ಅದನ್ನ FSL ಗೆ ರವಾನೆ ಮಾಡುವಂತಹ ಕೆಲಸವನ್ನ ಒಂದು ಕಡೆ ಮಾಡಿದ್ರೆ, ಮತ್ತೊಂದು ಕಡೆ ಈಗ ತನಿಖೆಯ ಮುಂದುವರಿದ ಭಾಗವಾಗಿ ಈಗಾಗಲೇ ಆ ಒಂದು ಹಾಲ್ ನಲ್ಲಿ ಅಥವಾ ಅಲ್ಲಿ ಏನು ಘೋಷಣೆ ಕೂಗಿದಂತಹ ಜಾಗದಲ್ಲಿ ಸುಮಾರು 27 ಜನರನ್ನ ಐಡೆಂಟಿಫೈ ಮಾಡಿದ್ದಾರೆ. 27 ಜನರು ಕೂಡ ನಾಸೀರ್ ಹುಸೇನ್ ಅವರ ಬೆಂಬಲಿಗರು. ಎಲ್ಲರೂ ಕೂಡ ಅವರದ್ದೇ ಪಾಸ್ ಬಳಸಿ ವಿಧಾನಸೌಧಕ್ಕೆ ಬಂದಿರ್ತಾರೆ. ಅವರೆಲ್ಲರ ಆಧಾರ್ ಕಾರ್ಡ್ ಗಳನ್ನ ಕೂಡ ಈಗಾಗಲೇ ಕಲೆಕ್ಟ್ ಮಾಡಿ ಅವರ ಮನೆಗೆ ಹೋಗಿ ಅವರನ್ನ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ 7 ಜನರನ್ನ ಈಗಾಗಲೇ ವಿಚಾರಣೆ ಮಾಡಿ ಅವರ ಹೇಳಿಕೆಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಜೊತೆಗೆ ಈ ವಿಡಿಯೋ ಕ್ಲಿಪ್ಪಿಂಗ್ ನ ಆಧಾರದ ಮೇಲೆ ಯಾರು ಆ ಘೋಷಣೆಯನ್ನ ಕೂಗಿದ್ರು ಅದರಲ್ಲಿ 3 ಜನರು ಕೂಡ ಈಗಾಗಲೇ ಬಂದು ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಅವರ ಒಂದು ವಾಯ್ಸ್ ಸ್ಯಾಂಪಲ್ ಅನ್ನ ಕೂಡ ಪಡೆದುಕೊಳ್ಳುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಈಗ ಪೊಲೀಸರು ಅವರ ಒಂದು ಇನ್ವೆಸ್ಟಿಗೇಷನ್ ಆಂಗಲ್ ಅಲ್ಲಿ, ಯಾಕಂದ್ರೆ ಈಗ ಬಿಜೆಪಿ ಅವರು ಕೂಡ ಸಾಕಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಆರೋಪಿಗಳನ್ನ ಯಾಕೆ ಇಲ್ಲಿವರೆಗೂ ಬಂಧಿಸಿಲ್ಲ ಅಂತ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು IPC 505 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ B ಹಾಗೆ 153 ಸಬ್ ಕ್ಲಾಸ್ B ಸೆಕ್ಷನ್ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿದ್ದಾರೆ. ಹಾಗಾಗಿ ಈ ರೀತಿಯ ಕೇಸ್ಗಳು ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಪ್ರೈಮಾಫಸಿ ಸಾಬೀತಾಗಬೇಕಾಗುತ್ತೆ. ಅಂದ್ರೆ ಮೊದಲಿಗೆ ಅವರು ಈ ಒಂದು ಆರೋಪ ಏನ್ ಮಾಡಲಾಗಿದೆ ಅಥವಾ ದೂರನ್ನ ಕೊಡಲಾಗಿದೆ ಆ ರೀತಿಯ ಒಂದು ಘೋಷಣೆಯನ್ನ ಕೂಗಿದ್ದಾರಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದು ಅಲ್ಲಿ ಸಾಬೀತಾಗಬೇಕಾಗುತ್ತೆ. ಅದು FSL ರಿಪೋರ್ಟ್ ಮುಖಾಂತರ ಆಗಿರ್ಬೋದು ಅಥವಾ ಹೇಳಿಕೆಗಳ ಮುಖಾಂತರ ಆಗಿರ್ಬೋದು. ಅಲ್ಲಿ ಸಾಬೀತಾದ ಬಳಿಕ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು FSL ವರದಿ ಆಗಿರೋದ್ರಿಂದ ಆ ರಿಪೋರ್ಟ್ ಬಂದ ಬಳಿಕ ಫರ್ದರ್ ಅರೆಸ್ಟ್ ಪ್ರೊಸೆಸ್ ಅನ್ನ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಅಲ್ಲಿದ್ದಂತಹ ಬೆಂಬಲಿಗರೇನಿದ್ದಾರೆ, ಅಲ್ಲಿ ಘೋಷಣೆ ಕೂಗ್ದವರನ್ನ ಹೊರತುಪಡಿಸಿ ಬೇರೆಲ್ಲ ಯಾರೆಲ್ಲ ಇದ್ರು ಅವರನ್ನ ಕೂಡ ಕರೆಸಿ ಅವರ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ತಾರೆ. ಅಂದ್ರೆ ಅವರೆಲ್ಲರ ಸ್ಟೇಟ್ಮೆಂಟ್ ಎವಿಡೆನ್ಸ್ ಆಗುತ್ತೆ. ಹಾಗಾಗಿ ಅವರ ಸ್ಟೇಟ್ಮೆಂಟ್ ನ ಎವಿಡೆನ್ಸ್ ಮಾಡಿಕೊಂಡು ನಂತರ ಯಾರು 3 ಜನ ಘೋಷಣೆ ಕೂಗಿದ್ದಾರೆ ಆ 3 ಜನರ ಈಗಾಗಲೇ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಕಲೆಕ್ಟ್ ಮಾಡಿರೋದ್ರಿಂದ ಮುಂದಿನ ಹಂತದಲ್ಲಿ FSL ರಿಪೋರ್ಟ್ ಬಂದ ಬಳಿಕ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕು ಅಥವಾ ಅರೆಸ್ಟ್ ಮಾಡಬೇಕು ಬೇಡವೋ ಅನ್ನೋದನ್ನ ಅಲ್ಲಿ ಪೊಲೀಸರು ಕೂಡ ನಿರ್ಧರಿಸಲಿದ್ದಾರೆ. ಧನ್ಯವಾದ ಸಂದೇಶ್ ಮಾಹಿತಿಗೆ. ಒಟ್ಟಲ್ಲಿ ನಾನು ಆಗ್ಲೇ ಹೇಳಿದೆ, ತನಿಖೆ 2 ರೀತಿಯಲ್ಲಾಗುತ್ತೆ. ಒಂದು ಸತ್ಯ ಕಂಡು ಹಿಡಿಯೋದಕ್ಕೆ, ನಿಜಾನ ಅನ್ನೋದು ಗೊತ್ತಾಗಬೇಕು ಅಂತಾದರೆ ತನಿಖೆ, ಮತ್ತೊಂದು ನಿಜವನ್ನ ಮುಚ್ಚಿ ಹಾಕೋದಕ್ಕೂ ತನಿಖೆ. ಸೊ ಇದರಲ್ಲಿ ಸರ್ಕಾರ ಯಾವುದನ್ನು ಮಾಡ್ತಿದೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ ಗೊತ್ತಾಗುತ್ತೆ, ಹೆಚ್ಚು ದಿನ ಇರೋದಿಲ್ಲ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.